ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಬಿದಿರಿಕೆರೆ ಸಾಕಷ್ಟು ಭಾಗದಲ್ಲಿ ಬಿದಿರಿಕೆರೆಯಲ್ಲಿ ಒತ್ತುವರಿ ಆಗಿತ್ತು. ಮತ್ತೆ ಹಲವು ದಶಕಗಳಿಂದ ಸಮಸ್ಯೆ ಆಗಿ ಹೊರಟಿತ್ತು. ಇತ್ತೀಚೆಗೆ ನ್ಯೂಸ್ ಫಸ್ಟ್ ಇದ್ರ ಬಗ್ಗೆ ವರದಿ ಕೂಡ ಪ್ರಸಾರ ಮಾಡಿತ್ತು. ಎಚ್ಚೆತ್ಕೊಂಡಂತ ಜಿಲ್ಲಾಡಳಿತ ಈಗ ಬಿದಿರಿಕೆರೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಲ್ಲಿ ಸಂಪೂರ್ಣವಾಗಿ ತೆರವು ಮಾಡಿ ಕಾಲುವೆ ತರ ನಿರ್ಮಾಣ ಮಾಡ್ಯಾರ. ಅಂದ್ರೆ ಆ ಮುಖಾಂತರ ನೀರು ಹರಿದಿ ಬಿದಿರಿಕೆರೆಗೆ ಸೇರುವಂತ ಎಲ್ಲ ರೀತಿಯ ಕಾರ್ಯಗಳು ಆಗಿರುವಂತದ್ದು. ಈಗ ಇದಕ್ಕೆ ಸಂಬಂಧಪಟ್ಟಂತ ಹಲವು ವರ್ಷಗಳಿಂದ ಹೋರಾಟ ಮಾಡಿರುವಂತ ಕರ್ವೆ ಇರ್ಬೋದು, ಮತ್ತೆ ಇತರ ಸಂಘಟನೆಗಳು ಇದ್ದಾರೆ, ಅವ್ರಿಗೆ ಮಾತಾಡ್ಸ್ತಾ ಹೋಗ್ತೀನಿ. ಈಗ ಹಲವು ದಶಕಗಳಿಂದ ಅಂತ ಹೇಳ್ಬೋದು ಸಮಸ್ಯೆ ಇತ್ತು. ಬಿದಿರಿಕೆರೆ ಸಾಕಷ್ಟು ಭಾಗ ಒತ್ತುವರಿ ಆಗಿತ್ತು. ನ್ಯೂಸ್ ಫಸ್ಟ್ ವರದಿ ಕೂಡ ಮಾಡಿತ್ತು. ಈಗ ತೆರವು ಮಾಡ್ಯಾರ. ಏನಾಗಿದೆ ಈಗ ಸರ್? ಈಗ ಫಸ್ಟ್ ನಾನೇನು ಹೇಳ್ತೀನಿ ಅಂದರೆ, ಫಸ್ಟ್ ನ್ಯೂಸ್ಗೆ ಫಸ್ಟ್ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆಂದರೆ ಇವತ್ತೇನಾದರೂ ನ್ಯೂಸ್ ಫಸ್ಟ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಾನು. ಯಾಕೆಂದರೆ ಇವತ್ತು 3-4 ದಿನದ ಹಿಂದಿಂದನೂ ಇವ್ರದ್ದು ಭಾಳ ಶ್ರಮವಹಿಸಿ ನೀವೆಲ್ಲ ಪ್ರಯತ್ನ ಮಾಡಿ ಇವತ್ತು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿರ್ಬೋದು, ತಾಲೂಕು ಅಧಿಕಾರಿಗಳಿರ್ಬೋದು, ಅವ್ರ ಗಮನನ ಸೆಳೆದ್ಬಿಟ್ಟು ಇವತ್ತು ಅಲ್ಲಿ ಏನು ಭೂಗಳರು ಒತ್ತುವರಿ ಮಾಡಿದ್ರು ಅದನ್ನು ಖಂಡಿತವಾಗ್ಲೂ ಎಲ್ಲರೂ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಇರ್ಬೋದು, DC ಮೇಡಮ್ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಅವರಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಗ್ರಾಮಸ್ಥರು ಹಳೇಬೀಡು, ಮಲ್ಲಾಪುರ ತುಂಬ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಕಳ್ಳರು ಕಾಕರು ಇದ್ರೂ ಪರವಾಗಿಲ್ಲ, ಒಳ್ಳೆಯವರಿಗೆ ಸಹಕಾರ ಆಯಿತು. ಸಾವಿರಾರು ಜನಕ್ಕೆ, ರೈತರಿಗೆ, ನೂರಾರು ಜನ ಒಳ್ಳೆಯ ಜಮೀನ್ದಾರರಿಗೆ ಅನುಕೂಲ ಆಗುವಂಥ ಕೆಲಸನ ಜಿಲ್ಲಾಡಳಿತ, ತಾಲೂಕಿನ ನಮ್ಮ ಮಮತಾ ಮೇಡಮ್ ಅವರು, ತಹಸೀಲ್ದಾರು ಭಾಳ ಶ್ರದ್ಧೆಯಿಂದ, ಜವಾಬ್ದಾರಿಯಿಂದ, ದಕ್ಷ ಅಧಿಕಾರಿ ಅಂತ ಹೇಳಿದ್ರೆ ಅವ್ರನ್ನ ತಪ್ಪಾಗ್ಲಾರ್ದು. ಅವರಂಥ ಅಧಿಕಾರಿಗಳಿದ್ರೆ ಇಂಥ ಭೂಗಳರು ಊರು ಬಿಟ್ಟು ಓಡಬೇಕಾಗುತ್ತೆ ಅಂತಲೂ ಅದನ್ನು ನಾನು ಖಂಡಾಖಂಡಿತವಾಗಿ ಹೇಳ್ತೀನಿ. ಹಾಗಾಗಿ ಅವ್ರ ಬಗ್ಗೆ ನಮಗೆ ತುಂಬ ಒಂದು ವಿಶ್ವಾಸ, ಗೌರವ ಇದೆ. ಇವತ್ತು ನಮ್ಮ ಸತ್ಯಭಾಮ ಮೇಡಮ್ ಇರ್ಬೋದು, ತಮ್ಮ ಮಮತಾ ಮೇಡಮ್ ಇರ್ಬೋದು, ನಮ್ಮ ಪೊಲೀಸ್ SP ಮೇಡಮ್ ಇರ್ಬೋದು, ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ಇವತ್ತು ಒಳ್ಳೆ ಕೆಲಸನ ಮಾಡೋದಕ್ಕೆ ಇಂಥ ಅಧಿಕಾರಿಗಳಿದ್ರೆ ಹೆಣ್ಮಕ್ಳು ಏನು ಮಾಡಬೇಕಾದ್ರೂ ಸಾಧನೆ ಮಾಡಿ ತೋರಿಸ್ತಾರೆ ಅನ್ನೋದನ್ನ ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ತೋರಿಸಿದ್ದಾರೆ. ಇದಕ್ಕೆ ನಾನು ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ಇನ್ನು ಮುಂದೆ ರೈತರು ಇಂಥ ಒಂದು ಕಳ್ಳರನ್ನ ನಾವೇ ಯಾವುದೇ ಕಾರಣಕ್ಕೂ ಬುಡದನೇನೆ ಅವರಿಗೆ ಮಟ್ಟ ಹಾಕುವಂಥ ಕೆಲಸನ ಮಾಡೋಣ. ಜನಪ್ರತಿನಿಧಿಗಳ ಸಹಕಾರ ಇದೇ ಥರ ಇರಲಿ ಅಂತ ನಾನು ಫಸ್ಟ್ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಬಂಧುಗಳೇ, ಈಗ ಅರ್ಧ ಕಿಲೋಮೀಟರ್ ಒತ್ತುವರಿಯಾಗಿ ಜಾಗನ ಕಾಲುವೆ ಮಾಡಿದ್ದಾರೆ. ನೀರು ಹರಿದು ಹೋದ್ರೆ ತುಂಬಾ ಜನ ಹೇಳ್ತಾರೆ, ಅಂದ್ರೆ ಗ್ರಾಮಸ್ಥರು ಹೇಳ್ತಾರೆ, ಮತ್ತೆ ಸ್ಥಳೀಯರು ಸಹ ಹೇಳ್ತಾರೆ, ಒಂದು 15 ದಿನದಲ್ಲೇ ಕೆರೆ ತುಂಬಿಡುತ್ತೆ ಅಂತ ಬಿದಿರಿಕೆರೆ. ಹೌದು, ಇವತ್ತು ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಅದ್ರ ಜೊತೆಗೆ ನ್ಯೂಸ್ ಫಸ್ಟು ಅವ್ರ ಎಲ್ಲ ಸಹಕಾರದಿಂದ ಇವತ್ತು ರೈತರುಗಳಿಗೆ ಮಂದಹಾಸ ಬೀರುವಂಥ ಕೆಲಸ ಮಾಡಿದೆ. ಯಾಕಪ್ಪ ಅಂದ್ರೆ ಅದ್ರ ಕೆಳಗಡೆ ಸಾವಿರಾರು ಎಕರೆ ಜಮೀನಿದೆ. ಏನು ಬಿದಿರಿಕಟ್ಟೆ ಕೆಳಗಡೆ ಸಾವಿರಾರು ಎಕರೆ ಜಮೀನಿದೆ. ಆ ಕೆರೆ ತುಂಬಿದ್ರೆ ಆ ಸಾವಿರಾರು ಎಕರೆಗೆ ಅನುಕೂಲ ಆಗುತ್ತೆ. ಅಲ್ಲಿನ ರೈತರಿಗೆ ಭಾಳ ಖುಷಿ. ಇವತ್ತು ಅಲ್ಲಿ ನಮ್ಮ ಬಂದಿದ್ರು ಸಹಕಾರ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಹೋರಾಟ ಇವತ್ತು ಒಂದು ಸತತ 5-6 ವರ್ಷದಿಂದ ಹೋರಾಟ ಮಾಡ್ಕೊಂಡೇ ಬರ್ತಿದ್ವಿ. ಇವತ್ತು ಅದು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯ ಅದ್ರ ಜೊತೆಗೆ ನಮ್ಮ ಶಾಸಕರು ಗಟ್ಟಿಯಾಗಿ ನಿಂತ್ಕೊಂಡ್ರು. ನಮ್ಮ ಜೊತೆ, ನಮ್ಮ ಸಂಘಟನೆ ಜೊತೆ, ತಾಲೂಕು ಆಡಳಿತ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡು ಇವತ್ತು ಅಲ್ಲಿನ ಆ ಭಾಗದ ಜನ ರೈತರಿಗೆ ಒಂದು ಒಳ್ಳೇದು ಮಾಡಿದ್ದಾರೆ. ಅದು ನಮಗೆ ತುಂಬಾ ಖುಷಿ ಆಗುತ್ತೆ. ಈ ತರ ಒಬ್ಬ ದಕ್ಷ ಶಾಸಕರು ನಮಗೆ ಸಿಕ್ಕಿದ್ದಾರೆ, ನಮಗೆ ತುಂಬಾ ಖುಷಿ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಮಮತಾ ಮೇಡಮ್ ಅವರು ಕಿತ್ತಿರಾಣಿ ಚೆನ್ನಮ್ಮಂತರ ಒನಕೆ ಓಬವ್ವಂತರ ನಿಂತ್ಕೊಂಡು ಇವತ್ತು ಒಬ್ಬ ಗಂಡಸರು ಮಾಡೋ ಕೆಲಸ ಇವತ್ತು ರಾತ್ರಿ 12 ಗಂಟೆ 1 ಗಂಟೆ ಅಂದಲೇ ನಿಂತ್ಕೊಂಡು ಕೆಲಸ ಮಾಡಿದರೆ ಅವ್ರಿಗೆ ತುಂಬ ಹೃದಯದ ನಮ್ಮ ಸಂಘಟನೆ ಪರ ತುಂಬ ಅಭಿವೃದ್ಧಿಯನ್ನ ನಾವು ಸಲ್ಲಿಸ್ಬೇಕಾಗತ್ತೆ. ಅದ್ರ ಜೊತೆ DC ಮೇಡಮ್ ಸತ್ಯಭಾಮ ಅವರು ಇವ್ರಿಗೆ ಆದೇಶ ಮಾಡಿದ್ರು. ಜೊತೆಗೆ ನಾವೆಲ್ಲ ಸಂಘಟನೆ, ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಅಲ್ಲಿನ ಗ್ರಾಮಸ್ಥರು ಒಟ್ಟಿಗೆ ಕೂಡಿ ಇವತ್ತು ಒಂದು ಕೆಲಸ ಮಾಡಿದ್ವಿ. ನಮ್ಮ ಶಾಸಕರು ಸಹ ನಾವು ಎಲ್ಲ ಸಂಘಟನೆ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರೆ ಹಿಂದೆ ಒಬ್ಬ ಗಟ್ಟಿಯಾಗಿ ನಿಂತ್ಕೊಂಡ್ರು, ನಮ್ಮ ಸಂಘಟನೆ ಜೊತೆ ತಾಲೂಕು ಗಟ್ಟಿ ನಿಂತಿದ್ದಾರೆ. ಅವರಿಗೆ ನಾವು ನಮ್ಮ ಸಂಘಟನೆ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಆ ಭಾಗದ ರೈತರಿಗೆ ಅದೇನಾಗುತ್ತೋ ಗೊತ್ತಿಲ್ಲ, ಸಂಘಟನೆ ಬಗ್ಗೆ ಅವ್ರಿಗೆ ಅಭಿಮಾನ ಇರ್ಬೇಕು. ಅದ್ರ ಜೊತೆ ಗ್ರಾಮಸ್ಥರಿಗೆ ಆ ರೈತರು ಏನು ಜಮೀನು ಅಲ್ಲಿಂದ ಅಲ್ಲಿಗೆ ಹೋಗುತ್ತೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ಇನ್ನು ಮುಂದೆ ನಾವು ಇಂಥ ಯಾವುದೇ ಸಮಸ್ಯೆಗಳಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಮೀಡಿಯಾ ಮತ್ತು ಅದ್ರ ಜೊತೆ ಎಲ್ಲ ಜನಪ್ರತಿನಿಧಿಗಳು ಒಡಗೂಡಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಗನ್ಸುತ್ತೆ? ಒಟ್ಟು ಎಲ್ಲರ ಪರಿಶ್ರಮದಿಂದ ಒಳ್ಳೆ ರಿಸಲ್ಟ್ ಬಂದಿದೆ, ಮತ್ತೆ ರೈತರಿಗೆ ಸುತ್ತಮುತ್ತಲ ಗ್ರಾಮಸ್ಥರಿಗೆ ತುಂಬಾ ಅನುಕೂಲ ಆಗಿದೆ ಈಗ ಒತ್ತುವರಿ ತೆರವಾಗಿದ್ದರಿಂದ. ಸರ್, ಈಗ ನಮಗೆ ಬಹಳ ಆತಂಕ ಇತ್ತು. ಯಾಕೆಂತ ಹೇಳಿದ್ರೆ ಕಳೆದ ಒಂದು 7-8 ವರ್ಷದಲ್ಲಿ ಬಹಳಷ್ಟು ಜನ ಅಧಿಕಾರಿಗಳು ಬರ್ತಾ ಇದ್ರು, ಬಂದು ಸ್ಥಳ ಪರಿಶೀಲನೆಗೆ ಹೋಗ್ತಾ ಇದ್ರು. ಅಲ್ಲಿ ರಾಜಕೀಯ ಒತ್ತಡಗಳು ಬರ್ತಾ ಇತ್ತು. ಸ್ಥಳೀಯರು ಕೆಲವರು ಏನು ಭೂಮಾಫಿಯಾಕ್ಕೆ ಒಳಪಟ್ಟುಬಿಟ್ಟು ಆ ಒಂದು ಕಾಲುವೆ ಭೂಮಿಗಳನ್ನ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥವ್ರು, ಶಾಸಕರ ಮೇಲೆ ಪ್ರಭಾವ ಬೀರ್ತಕ್ಕಂಥವ್ರು, ಸರ್ಕಾರದ ಮೇಲೆ ಪ್ರಭಾವ ಬೀರ್ತಕ್ಕಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಪ್ರಭಾವವನ್ನು ಬೀರಿದ್ರು. ಆದ್ರೆ ಈ ಬಾರಿ ನಮಗೆ ಅವರ ತಗೊಂಡಂತಹ ಒಂದು ದಿಟ್ಟ ನಿರ್ಧಾರ ನಾವು ಕೇಳಿದ್ವಿ. ನಮ್ಮ ಏನು ತಹಸೀಲ್ದಾರ್ ಮೇಡಮ್ ಅವರು ತುಮಕೂರಿನಲ್ಲಿ ಕೆಲಸ ಮಾಡುವಾಗ 750 ಎಕರೆ ಫಾರೆಸ್ಟ್ ಲ್ಯಾಂಡ್ ಅನ್ನು ಉಳಿಸಿದ್ವಿ. ಇದೆಲ್ಲವನ್ನು ಕೂಡ ಕೇಳಿದ್ವಿ. ಇದೆಲ್ಲ ಸುಳ್ಳು, ಹಾಗಾದ್ರೆ ಮಾಡಕ್ ಆಗಲ್ವಾ ಅಂತಕ್ಕಂತಹ ಭಾವನೆ ಇದ್ದಂತಹ ನಮಗೆ ಮೊನ್ನೆ 4-5 ದಿನಗಳು
ನಿಜವಾಗ್ಲೂ ಕೂಡ ಒಂದು ಅದ್ಭುತವಾದಂತಹ ಒಂದು ಅನುಭವ ನಮಗಾಗಿದೆ. ರಾತ್ರಿ 12 ಗಂಟೆ ಆದ್ರೂ ಕೂಡ ಅಲ್ಲೇ ಒಂದು ಪಕ್ಕದ ಮನೆಯಲ್ಲಿ ಒಂದು ಚೇರ್ನ ತಗೊಂಡು ಬಂದು ನಿಲ್ಲಿಸ್ಕೊಂಡು ಈ ಒಂದು ಕಾಲುವೆಗಳ ಒತ್ತುವರಿ ಆಗೋವರೆಗೂ ಕೂಡ ಪ್ರತಿಯೊಂದು ಕೂಡ ಅವರ ಕಣ್ಣಳತಿಯಲ್ಲಿ ಕೆಲಸ ಆಗಿದೆ. ಆರಂಭದಿಂದ ಹಿಡಿದು ಕೊನೆಯವರೆಗೂ ಒಂದು ಅರ್ಧ ಕಿಲೋಮೀಟರ್ ಕೆರೆ ಒತ್ತುವರಿ ಬಿಡಿಸ್ತಕ್ಕಂಥದ್ದು ಅವರ ಕಣ್ಣಳತಿಯಲ್ಲಿ ಕೆಲಸ ಆಗಿದೆ. ನಿಜವಾಗ್ಲೂ ಈ ತರದ ಅಧಿಕಾರಿಗಳು ಏನಾದ್ರು ಬೇಲೂರು ತಾಲೂಕಲ್ಲಿ ಇವತ್ತಿರ್ತಕ್ಕಂತಹ ಈ ತಹಸೀಲ್ದಾರ್ ಮೇಡಮ್ ಅವರು ಇನ್ನೊಂದು 2 ವರ್ಷ ಕಂಟಿನ್ಯೂ ಆಯ್ತು ಅಂತೇಳಿ ಹೇಳಿದ್ರೆ ಬೇಲೂರಲ್ಲಿ ಸಾಕಷ್ಟು ಕೆರೆಗಳು ಒತ್ತುವರಿ ನಾವು ತೆರವುಗೊಳಿಸೋದ್ರಲ್ಲಿ ಆಶ್ಚರ್ಯ ಇಲ್ಲ. ಇಂತಹ ಅಧಿಕಾರಿಗಳಿಗೆ ನಮ್ಮ ಜಿಲ್ಲಾಡಳಿತ ಇರ್ಬೋದು ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಸೇರಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತೆ ಸ್ಥಳೀಯ ಸಂಘಟನೆಗಳು ಮತ್ತೆ ರೈತ ಸಂಘದವರು ಜನಪ್ರತಿನಿಧಿಗಳು ಕೆಲವರು ಸಹಕಾರವನ್ನು ಕೊಟ್ಟಿದ್ರಿಂದಾಗಿ ಈ ಒಂದು ಕಾರ್ಯ ಯಶಸ್ವಿಯಾಗಿ ನಡೆಯೋದಕ್ಕೆ ಸಾಧ್ಯ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಇಂತಹ ಒಂದು ಕಾರ್ಯವನ್ನ ಮಾಡತಕ್ಕಂಥ ಶಕ್ತಿ ಅವರಿಗೆ ಹೆಚ್ಚಾಗಿ ಕೊಡ್ಲಿ. ಯಾಕೆಂದ್ರೆ ಸಾರ್ವಜನಿಕರ ಕೆಲಸ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ವಿಶೇಷವಾಗಿ ರೈತರು ಆ ಭಾಗದಲ್ಲಿ ಏನು ಬಿದಿರಿಕೆರೆ ನಮ್ಮ ಒಂದು ಮಲ್ಲಾಪುರ ಗ್ರಾಮಸ್ಥರಿರ್ಬೋದು ಮತ್ತೆ ಹಳೇಬೀಡು ಗ್ರಾಮದಲ್ಲಿರ್ಬೋದು ಈ ಒಂದು ಕೆರೆ ತುಂಬತಕ್ಕಂಥದನ್ನ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಸರಿ ತುಂಬುತ್ತೆ, ಇವತ್ತು ನಾಳೆ ಒಳಗಡೆ ಏನಾದ್ರು ಈಗಾಗಲೇ ಸರ್ಕಾರ ಒಂದು ಹವಾಮಾನ ಇಲಾಖೆ ಈಗ ಬಹಳಷ್ಟು ಮಳೆ ಬರುತ್ತೆ ಅಂತಕ್ಕಂತಹ ಮುನ್ನೆಚ್ಚರಿಕೆ ಕೊಟ್ಟಿದೆ. ಆ ಮಳೆಯಿಂದ ಆ ಒಂದು ಕೆರೆ ತುಂಬಿ ಅಲ್ಲಿರ್ತಕ್ಕಂತಹ ಜನರ ಮುಖದಲ್ಲಿ ರೈತರ ಮುಖದಲ್ಲಿ ಮಂದಹಾಸ ತುಂಬಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ನಮಗೂ ಕೂಡ ಅಲ್ಲಿ ಒಂದು ಬಾಗಣವನ್ನು ಅರ್ಪಿಸಬೇಕು ಅಂತಕ್ಕಂತಹ ಒಂದು ಭಾವನೆ ಇದೆ. ಅದಕ್ಕೆ ಯಶಸ್ವಿ ಆಗ್ಲಿ ಅಂತ ಹೇಳಿ ರೈತರ ಪರವಾಗಿ ನಮ್ಮ ಹಳೇಬೀಡು ಗ್ರಾಮಸ್ಥರ ಪರವಾಗಿ ಹಾಗೂ ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಪರವಾಗಿ ನಮ್ಮ ನ್ಯೂಸ್ ಫಸ್ಟ್ ನ ಒಂದು ಕೆಲಸವನ್ನ ನಿಜವಾಗ್ಲೂ ಕೂಡ ಒಂದು ಶ್ಲಾಘನೀಯವಾಗಿರ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಎಷ್ಟ ಒತ್ತಡಗಳು ಬಂದರೂ ಕೂಡ ಮಾಡಿದ್ದಾರೆ. ಹಾಗಾಗಿ ನ್ಯೂಸ್ ಫಸ್ಟ್ ನವರಿಗೆ, ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ನಮ್ಮ ಶಾಸಕರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಹಾಗೂ ಹಳೇಬೀಡು ಗ್ರಾಮಸ್ಥರ ಪರವಾಗಿ ಅರ್ಪಿಸ್ತಾ ಇದ್ದೀರಿ. ಧನ್ಯವಾದಗಳು. ಒಟ್ಟಿನಲ್ಲಿ ಅದೇ ಕರವೇ ಸಂಘಟನೆಗಳು ಮತ್ತು ಇತರ ಹಳೇಬೀಡು ಗ್ರಾಮಸ್ಥರು ಹೇಳೋ ಪ್ರಕಾರ ಹಲವು ದಶಕಗಳ ಸಮಸ್ಯೆ ಆಗಿತ್ತು. ಈಗ ಸಮಸ್ಯೆ ಬಗೆಹರಿದಿದೆ. ರೈತರಿಗೆ, ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಕೆರೆ ತುಂಬಿದ್ರೆ ಅನುಕೂಲ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಕೂಡ ಹೇಳ್ತಾರಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಬೇಲೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.